ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಯಾಕೆಂದರೆ ಈ ಥರ ರೀಡಿಂಗ್ನ ಈ ಚಾನಲಲ್ಲಿ ನಾನು ಇವತ್ತವರೆಗೂ ಮಾಡಿಲ್ಲ. ಕಾನ್ಷಿಯಸ್ ಆಗಿ ಈ ಥರ ರೀಡಿಂಗ್ ಮಾಡೋದನ್ನು ನಾನು ರೆಸಿಸ್ಟ್ ಮಾಡಿ ಸ್ಟಾಪ್ ಮಾಡ್ತಾ ಇದ್ದೆ. ಬಿಕಾಸ್ ಎಷ್ಟು ಜನ ಈ ಮೆಸೇಜಸ್ಗೆ ಅಥವಾ ಈ ಇನ್ಫಾರ್ಮೇಷನ್ಗೆ ಓಪನ್ ಇದ್ದಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಮೆಸೇಜಸ್ನ ಅಥವಾ ಈ ಇನ್ಫಾರ್ಮೇಷನನ್ನು ಕೊಟ್ಟಾಗ ಎಷ್ಟು ಜನಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ, ಎಷ್ಟು ಜನಕ್ಕೆ ಅಕ್ಸೆಪ್ಟೆನ್ಸ್ ಇರುತ್ತೆ, ಎಷ್ಟು ಜನಕ್ಕೆ ಹೌದು ನನಗೆ ಇದು ರೆಸನೇಟ್ ಆಗ್ತಾ ಇದೆ, ನನಗೆ ಅನ್ನಿಸ್ತಾ ಇದೆ ಇದು ಕರೆಕ್ಟ್ ಅಂತ ಒಳಗಡೆಯಿಂದ ಅನಿಸುತ್ತೆ. ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಈ ಇನ್ಫಾರ್ಮೇಷನು ನಿಮಗೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ಟುಡೇ ಈಸ್ ದ ಟೈಮ್. ಇವತ್ತು ಐ ಥಾಟ್ ಇಟ್ ಇಸ್ ಟೈಮ್ ಲೈಕ್ ಈ ಇನ್ಫಾರ್ಮೇಷನ್ನ ಅಥವಾ ಈ ಮೆಸೇಜಸ್ನ ತರೋದಕ್ಕೆ ಇದು ಟೈಮು, ಇದು ಕರೆಕ್ಟ್ ಟೈಮ್ ಅಂತ ಬೆಳಗ್ಗೆಯಿಂದನೂ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ ಬಂದು ಕೈಂಡ್ ಆಫ್ ಅ ವಿಯರ್ಡ್ ಟಾಪಿಕ್. ಸೊ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಏನು ಅನಿಸುತ್ತೆ ಈ ವಿಚಾರದ ಬಗ್ಗೆ, ನಾವು ಇವಾಗ ಮಾತಾಡೋದ್ರ ಬಗ್ಗೆ, ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ರೆಸನೇಟಿಂಗ್ ಆರ್ ವಾಟ್ ಎವರ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅದನ್ನು. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ವೆರಿ ಡಿಫ್ರೆಂಟ್ ಟಾಪಿಕ್. ಆಲ್ ರೈಟ್, ಸೊ ನೀವು ಆಲ್ರೆಡಿ ಥಂಬ್ನೇಲಲ್ಲೆಲ್ಲ ನೋಡಿರೋ ಹಾಗೆ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಸ್ಟಾರ್ ಸೀಡ್ ಫ್ಯಾಮಿಲಿಯಿಂದ ಮೆಸೇಜಸ್ ಅಥವಾ ಸ್ಟಾರ್ ಸೀಡ್ ಕೌನ್ಸಿಲಿಂದ ಮೆಸೇಜಸ್ಸು ಅಥವಾ ಸ್ಟಾರ್ ಫ್ಯಾಮಿಲಿಯಿಂದ ಮೆಸೇಜಸ್ಸು. ಸೊ ಏನು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು ವಾಟ್ ಈಸ್ ಸ್ಟಾರ್ ಸೀಡ್ ಅಂತ. ಎಷ್ಟೊಂದು ಜನ ಎಷ್ಟೊಂದು ಕಮೆಂಟ್ಸ್ ಮಾಡಿದ್ದೀರಾ, ಮೇಲ್ ಕಳಿಸಿದ್ದೀರಾ ಸ್ಟಾರ್ ಸೀಡ್ ಬಗ್ಗೆ ಜಾಸ್ತಿ ಮಾತಾಡಿ ಅಂಥೇಳಿ. ಸೊ ಐ ಥಿಂಕ್ ಟುಡೇ ಇಸ್ ದ ಟೈಮ್ ಬ್ರೀಫ್ ಆಗಿ ಸ್ಟಾರ್ ಸೀಡ್ ಅಂದರೆ ಏನು, ಯಾಕೆ ಆ ವಿಚಾರ ಇವಾಗ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ, ಅರ್ಥಲ್ಲಿ ಅಂತ ತಿಳ್ಕೊಳ್ಳೋಣ. ಫಸ್ಟು ವಾಟ್ ಇಸ್ ಸ್ಟಾರ್ ಸೀಡ್ ಬಂದು ನಮ್ಮ ಸೋಲ್ ಒರಿಜಿನೇಷನ್, ನಮ್ಮ ಸೋಲ್ ಫಸ್ಟ್ ಟೈಮ್ ಅದು ಎಕ್ಸಿಸ್ಟೆನ್ಸ್ಗೆ ಬಂದಿದ್ದು ಬೇರೆ ಪ್ಲ್ಯಾನೆಟಲ್ಲಿ, ಅರ್ಥಲ್ಲಲ್ಲ. ಬೇರೆ ಪ್ಲ್ಯಾನೆಟ್ ಇರ್ಬೋದು ಅಥವಾ ಸ್ಟಾರ್ ಸಿಸ್ಟಮ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಪ್ಲೇಡಿಯನ್ಸ್ ಇದ್ದಾರೆ, ಆಂಡ್ರೋಮೆಡನ್ಸ್ ಇದ್ದಾರೆ, ವೆನೂಷಿಯನ್ ಸ್ಟಾರ್ ಸೀಡ್ಸ್ ಇದ್ದಾರೆ, ಅಕ್ಚೂರಿಯನ್ ಸ್ಟಾರ್ ಸೀಡ್ಸ್ ಇದ್ದಾರೆ, ಸೀರಿಯಸ್ ಸ್ಟಾರ್ ಸೀಡ್ಸ್ ಇದ್ದಾರೆ. ದೇರ್ ಆರ್ ಸೋ ಮೆನಿ ಸ್ಟಾರ್ ಸೀಡ್ ಆರಿಜಿನ್ ಸೋಲ್ಸ್ ಈ ಸಮಯದಲ್ಲಿ ಅರ್ಥಲ್ಲಿದ್ದಾರೆ. ಸೊ ಯಾರ ಸೋಲ್ ಒರಿಜಿನೇಷನ್, ಅವರ ಸೀಡ್ ಆಫ್ ದ ಸೋಲ್ ಬಂದು ಫಸ್ಟ್ ಎಕ್ಸಿಸ್ಟೆನ್ಸ್ಗೆ ಬಂದಿದ್ದು ಬೇರೆ ಒಂದು ಪ್ಲ್ಯಾನೆಟಲ್ಲಿ ಅಥವಾ ಬೇರೆ ಒಂದು ಸ್ಟಾರ್ ಸಿಸ್ಟಮಲ್ಲಿ ಆಗಿರ್ತಾರಲ್ಲ, ಅವರನ್ನು ಸ್ಟಾರ್ ಸೀಡ್ಸ್ ಅಂತ ಹೇಳ್ತಾರೆ. ಸೊ ವಿ ಆರ್ ಕ್ಲೋಸ್ಲಿ ಕನೆಕ್ಟೆಡ್ ಟು ಬೇರೆ ಪ್ಲ್ಯಾನೆಟ್ಸ್ಗೆ, ಬೇರೆ ಸ್ಟಾರ್ ಸಿಸ್ಟಮ್ಸ್ಗೆಲ್ಲ ಕ್ಲೋಸ್ಲಿ ಕನೆಕ್ಟೆಡ್ ಆಗಿರ್ತೀವಿ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಬಂದು ಬೇರೆ ಸ್ಟಾರ್ ಸಿಸ್ಟಮಲ್ಲಿ, ಬೇರೆ ಪ್ಲ್ಯಾನೆಟಲ್ಲಿ ಇರುತ್ತೆ. ಸೊ ಹಾಗಾಗಿ ದೇ ಆರ್ ಕಾಲ್ಡ್ ಆ್ಯಸ್ ಸ್ಟಾರ್ ಸೀಡ್. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನು, ಸ್ಟಾರ್ ಸೀಡ್ಸ್ ಯಾಕೆ ಇಂಪಾರ್ಟೆಂಟು, ಯಾಕೆ ನಾವು ಅದ್ರ ಬಗ್ಗೆ ಇವಾಗ ಮಾತಾಡಬೇಕು ಅಂತ ಹೇಳಿ. ಯಾಕೆಂದರೆ ಸ್ಟಾರ್ ಸೀಡ್ಸು ಭೂಮಿ ಮೇಲೆ ಇನ್ಕಾರ್ನೇಟ್ ಆಗಿರೋದು ಫಾರ್ ಅ ರೀಸನ್. ಯಾಕೆಂದರೆ ಅವ್ರು ಆಲ್ರೆಡಿ ಬೇರೆ ಫ್ಯಾಮಿಲಿ ಅಥವಾ ಬೇರೆ ಸ್ಟಾರ್ ಸಿಸ್ಟಮಲ್ಲಿ ಅವ್ರದ್ದೇ ಫ್ಯಾಮಿಲಿ ಇರುತ್ತೆ, ಅವ್ರದ್ದೇ ಎಕ್ಸಿಸ್ಟೆನ್ಸ್ ಇರುತ್ತೆ. ಸೊ ಅರ್ಥಲ್ಲಿ ಯಾಕೆ ಇನ್ಕಾರ್ನೇಟ್ ಆದರು ವಿತ್ ಹ್ಯೂಮನ್ ಬಾಡಿ, ಯಾಕೆಂದರೆ ಬೇರೆ ಪ್ಲ್ಯಾನೆಟ್ಸಲ್ಲೆಲ್ಲ ಹ್ಯೂಮನ್ ಬಾಡಿ, ಫ್ಲೆಶ್ ಆ್ಯಂಡ್ ಬ್ಲಡ್ ಈ ಥರ ಬಾಡಿ ಇರೋದಿಲ್ಲ. ಅಲ್ಲಿ ಬಂದು ಎನರ್ಜೆಟಿಕ್ ಬಾಡಿ ಇರುತ್ತೆ. ಇಟ್ ಈಸ್ ಆಲ್ ಎನರ್ಜಿ, ವೈಬ್ರೇಟ್ ಆಗ್ತಾ ಇರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಫಿಸಿಕಲ್ ಬಾಡಿ ಇದ್ರೂ ಇಷ್ಟು ಡೆನ್ಸ್ ಆಗಿರೋದಿಲ್ಲ. ಅವ್ರ ಫಿಸಿಕಲ್ ಬಾಡಿ ವಿಲ್ ಬಿ ವೆರಿ ವೆರಿ ಲೈಟ್ ಬಾಡಿ. ಎಷ್ಟೊಂದು ಸಲ ಅದು ಟ್ರಾನ್ಸ್ಪರೆಂಟ್ ಥರ ಅನಿಸುತ್ತೆ, ಮತ್ತು ಇಷ್ಟು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಬೇರೆ ಪ್ಲ್ಯಾನೆಟ್ಸಲ್ಲಿ ಅವರ ಬಾಡಿ ಬಂದು ಫಿಸಿಕಲ್ ಸ್ಟ್ರಕ್ಚರ್ ಬಂದು ಇಟ್ ವಿಲ್ ಬಿ ವೆರಿ ವೆರಿ ಸಿಂಪಲ್. ಸೊ ನಾವು ಅರ್ಥಿಗೆ ಈ ಟೈಮಲ್ಲಿ ಇಷ್ಟು ಡೆನ್ಸ್ ಎನರ್ಜಿಗೆ ನಾವು ಇನ್ಕಾರ್ನೇಟ್ ಮಾಡಬೇಕಾದ್ರೆ, ಆ್ಯಸ್ ಯೂಶ್ವಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅರ್ತ್ ಬಂದು ಥರ್ಡ್ ಡೈಮೆನ್ಷನ್ 3D ಎನರ್ಜಿ ನಮ್ಮದು ಅರ್ಥಲ್ಲಿ. ಸೊ ಇಟ್ ಈಸ್ ವೆರಿ ವೆರಿ ಡೆನ್ಸ್. ಸೊ ಈ ಪ್ಲ್ಯಾನೆಟ್ಟು ಬೇರೆ ಪ್ಲ್ಯಾನೆಟ್ಸಿಂದ ಬರೋ ಸೋಲ್ಸು ಅಂದರೆ ಸ್ಟಾರ್ ಸೀಡ್ಸ್ ಎಲ್ಲ ಬಂದು 5th ಡೈಮೆನ್ಷನ್ಸ್ ಇರ್ತಾರೆ, 7th ಡೈಮೆನ್ಷನ್ಸ್ ಇರ್ತಾರೆ. ಸೊ ಸ್ವಲ್ಪ ಹೈಯರ್ ವೈಬ್ರೇಷನ್ಸ್ ಇರುತ್ತೆ. ಆಲ್ರೆಡಿ ಅವರ ಸ್ಪಿರಿಚುವಲ್ ಎಬಿಲಿಟೀಸ್ ಎಲ್ಲ ಸ್ಟ್ರಾಂಗ್ ಇರುತ್ತೆ. ಸ್ಪಿರಿಚುವಲಿ ತುಂಬ ಆಲ್ರೆಡಿ ಅಲೈನ್ ಆಗಿ ಎಲಿವೇಟ್ ಆಗಿರುವಂಥ ಸೋಲ್ಸು ಸ್ಟಾರ್ ಸೀಡ್ಸ್ ಸೋಲ್ಸು. ಸೊ ಈ ಟೈಮಲ್ಲಿ ನಾವು ಭೂಮಿ ಮೇಲೆ ಸ್ಟಾರ್ ಸೀಡ್ಸ್ ಆಗಿ ಬೇರೆ ಎಕ್ಸಿಸ್ಟೆನ್ಸಿಂದ ಭೂಮಿ ಮೇಲೆ ಈ ಟೈಮಲ್ಲಿ ಇನ್ಕಾರ್ನೇಟ್ ಮಾಡೋದಕ್ಕೆ ಎರಡು ಇಂಪಾರ್ಟೆಂಟ್ ಕಾರಣ. ಒಂದು ಬಂದು ಅವರೇ ಅರ್ಥನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅರ್ಥಲ್ಲಿರೋದು ಹೇಗಿರುತ್ತೆ ಅಂತ ಬಂದಿರ್ತಾರೆ. ಮತ್ತು ಅರ್ತ್ ಎನರ್ಜಿ ವೈಬ್ರೇಷನನ್ನು ರೇಸ್ ಮಾಡಬೇಕು ಅಂತ ಬಂದಿರ್ತಾರೆ. ಸ್ಪಿರಿಚುವಲಿಟಿನ ಅರ್ಥಗೆ ತರಬೇಕು ಅಂತ ಬಂದಿರ್ತಾರೆ. ಎಷ್ಟೊಂದು ತೊಂದರೆಗಳಿದೆ ಅರ್ಥ ಅರ್ಥಲ್ಲಿ, ಲೈಕ್ ರಿಲಿಜನ್ ಇರ್ಬೋದು, ಕಾಸ್ಟ್ ಇರ್ಬೋದು, ಸಾವಿರಾರು ಪ್ರಾಬ್ಲಮ್ಸ್ ಇದೆ ಅರ್ಥಲ್ಲಿ. ಸೊ ಈ ಲೋವರ್ ವೈಬ್ರೇಷನ್ ಎನರ್ಜಿನ ಈ ಸ್ಟಾರ್ ಸೀಡ್ಸ್ ಎನರ್ಜಿ ಇಂದ ಓವರ್ ಆಲ್ ಎನರ್ಜಿನ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಬಂದಿರ್ತಾರೆ.
ಸೊ ಸ್ಟಾರ್ಸ್ ಈಸ್ ಯೂಶ್ವಲಿ ಡಬಲ್ ಮಿಷನ್. ಸೊ ಅವರು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಪರ್ಸ್ನಲ್ ಕಾರ್ಮಿಕ್ ರೀಸನ್ಸಿಗೆ ಬಂದಿರ್ತಾರೆ. ಸೆಕೆಂಡ್ ಮಿಷನ್ ಬಂದು ಅರ್ಥದ್ದು ಎನರ್ಜಿನ ಓವರಾಲ್ ಎನರ್ಜಿನ ವೈಬ್ರೇಷನನ್ನು ರೇಸ್ ಮಾಡೋಕ್ಕೆ ಬಂದಿರ್ತಾರೆ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಎಷ್ಟೊಂದು ಹಳೆ ವಿಡಿಯೋಸಲ್ಲಿ ಅರ್ಥದ್ದು ಓವರಾಲ್ ಎನರ್ಜಿ ಬಂದು ಥರ್ಡ್ ಡೈಮೆನ್ಷನ್ ಥರ್ಡ್ ಡೆನ್ಸಿಟಿಯಿಂದ ಫೋರ್ತ್ ಡೆನ್ಸಿಟಿಗೆ ಮೂವ್ ಆಗ್ತಾ ಇದೆ. ಸೊ ಥರ್ಡ್ ಡೆನ್ಸಿಟಿ ಬಂದು ನಮ್ಮ ಮೂಲಾಧಾರ ಚಕ್ರ ವೈಸ್ ಹೋದಾಗ, ಸೊ ಮೂಲಾಧಾರ ಚಕ್ರ ಇಸ್ ಆಲ್ ಅಬೌಟ್ ಪವರ್ ಸ್ಟ್ರಗಲ್, ಪವರ್ಗೋಸ್ಕರ, ಪೇಟ್ರಿಯಾರ್ಕಿಗೋಸ್ಕರ, ಅಂದರೆ ಮೇಲ್ ಡಾಮಿನೆಂಟ್ ಇರ್ಬೋದು, ಲಾಟ್ ಆಫ್ ಪವರ್ ಎನರ್ಜೆಟಿಕ್ ಮೂವ್ಸ್ ಲೈಕ್ ಪೊಲಿಟಿಷಿಯನ್ಸ್ ಇರ್ಬೋದು, ಎಲ್ಲ ಪವರ್ಗೋಸ್ಕರ, ದುಡ್ಡಿಗೋಸ್ಕರ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಎನರ್ಜಿ ಲೈಕ್ ಲಾಟ್ ಆಫ್ ಸ್ಟ್ರಗಲ್. ಸೊ ಆ ಎನರ್ಜಿಯಿಂದ ಫೋರ್ತ್ ಚಕ್ರ ಅವ್ರ ಫೋರ್ತ್ ಡೆನ್ಸಿಟಿ ನಮ್ಮ ಹಾರ್ಟ್ ಚಕ್ರಾಗ ಮೂವ್ ಆಗುತ್ತೆ. ಸೊ ಈ ಹಾರ್ಟ್ ಚಕ್ರಾಗ ಹೋದಾಗ ಇಟ್ ಈಸ್ ಆಲ್ ಅಬೌಟ್ ಲವ್. ಪವರ್ ಸ್ಟ್ರಗಲ್ ಇರಲ್ಲ, ಎವ್ರಿಥಿಂಗ್ ವಿಲ್ ಬಿ ಲವ್. ಸೊ ಅರ್ಥೇ ಬಂದು ಥರ್ಡ್ ಡೆನ್ಸಿಟಿಯಿಂದ ಫೋರ್ತ್ ಡೆನ್ಸಿಟಿಗೆ ಮೂವ್ ಆಗ್ತಾ ಇದೆ. ಮತ್ತು ದಿಸ್ ಈಸ್ ಲೈಕ್ ಅರ್ಥದೇ ರೀಇನ್ಕಾರ್ನೇಷನ್ ಆಗ್ತಾ ಇರೋ ಥರ. ಸೊ ಅರ್ತ್ ಇಸ್ ಮೂವಿಂಗ್ ಟು ಫೋರ್ತ್ ಡೆನ್ಸಿಟಿ. ಸೊ ನಾವು ಈ ಫೋರ್ತ್ ಡೆನ್ಸಿಟಿಗೆ ಅರ್ತ್ ಮೂವ್ ಆಗಬೇಕಾದ್ರೆ ಅರ್ಥಲ್ಲಿರೋ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರ ಎನರ್ಜಿನೂ ಆಲ್ಮೋಸ್ಟ್ 51% ಅಷ್ಟು ಫೋರ್ತ್ ಡೆನ್ಸಿಟಿಗೆ ಮೂವ್ ಆಗಿರಬೇಕು. ಅಂದರೆ ಹಾರ್ಟ್ ಅಲೈನ್ಮೆಂಟ್ ಆಗಿರಬೇಕು. ಅಂದರೆ ಎಲ್ಲನೂ ಪ್ರೀತಿ ದೃಷ್ಟಿಯಿಂದ, ಎಲ್ಲನೂ ಲೈಕ್ ವಿತ್ ಲವ್, ಆನರ್, ರೆಸ್ಪೆಕ್ಟ್, ನೇಚರ್, ಇದ್ರ ಬಗ್ಗೆ ಸ್ಪಿರಿಚುವಾಲಿಟಿ ಬಗ್ಗೆ ಒಲವಿರೋ ಅಂಥವ್ರು, ಇವರ ಎನರ್ಜಿ ಜಾಸ್ತಿ ಆಗ್ತಾ ಸೊ ಅರ್ಥದ ಕಲೆಕ್ಟಿವ್ ಎನರ್ಜಿ ಅಟ್ಲೀಸ್ಟ್ 51% ಹಾರ್ಟ್ ಚಕ್ರ ಎನರ್ಜಿಗೆ ಮೂವ್ ಆದಾಗ ಅರ್ಥ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಉಪಯೋಗ ಆಗುತ್ತೆ. ಬಟ್ ಈ ಸಮಯದಲ್ಲಿ ಅರ್ಥಲ್ಲಿ ತುಂಬ ಲೋವರ್ ವೈಬ್ರೇಷನ್ ಎನರ್ಜಿ, ಪವರ್ ಸ್ಟ್ರಗಲ್ ಇರೋದ್ರಿಂದ ಆಲ್ರೆಡಿ ಸ್ಟಾರ್ ಸೀಡ್ಸು ಅವರ ಹೈ ಎನರ್ಜಿ, ಕಂಪ್ಲೀಟ್ಲಿ ಹಾರ್ಟ್ ಫಿಲ್ಡ್ ಲವ್ ಇರೋವಂಥ ಎನರ್ಜಿ, ಆಲ್ರೆಡಿ ಸ್ಪಿರಿಚುವಲಿ ಅಲೈನ್ ಆಗಿರೋವಂಥ ಎನರ್ಜಿ. ಸೊ ಇವರೆಲ್ಲ ಬಂದು ಅರ್ಥಲ್ಲಿ ಇನ್ಕಾರ್ನೇಟ್ ಆಗಿ ವಾಲಂಟಿಯರ್ ಆಗಿ ನಾವು ಅರ್ಥಗೆ, ಮದರ್ ಅರ್ಥಗೆ ಹೆಲ್ಪ್ ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಅಂತ ಹೇಳಿ. ಸೊ ಆ ಒಂದು ರೀಸನ್ಗಾಗಿ ಸ್ಟಾರ್ ಸೀಡ್ಸು ಈ ಸಮಯದಲ್ಲಿ ಭೂಮಿ ಮೇಲೆ ಇನ್ಕಾರ್ನೇಟ್ ಆಗಿರೋದು. ಸೊ ಸ್ಟಾರ್ ಸೀಡ್ಸ್ ಬಂದು ದೇ ಹ್ಯಾವ್ ಡಬಲ್ ಮಿಷನ್. ಒಂದು ಬಂದು ಅವರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಸೆಕೆಂಡ್ ಬಂದು ಅರ್ಥ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಸೊ ಅದು ಈ ಸಮಯದಲ್ಲಿ ಈ ವಿಚಾರ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಯಾಕೆಂದರೆ ನಾವು ಸ್ಪಿರಿಚುವಾಲಿಟಿ ಕಡೆಗೆ ಪ್ರೀತಿ ನಮ್ಮ ಮನಸ್ಸಲ್ಲಿ, ನಮ್ಮ ಹಾರ್ಟಲ್ಲಿ, ನಮ್ಮ ಓವರಾಲ್ ಬೀಯಿಂಗ್ನಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅದನ್ನು ಹಂಚೋದಕ್ಕೆ ಹೆದರ್ಕೊಳ್ದಿರಾ ನಾವು ಬಂದಿರೋ ಮಿಷನನ್ನು 100% ಮಾಡಿ ನಾವು ಯಾತಕ್ಕಾಗಿ ಬಂದಿದ್ದೀವಿ ಅದಕ್ಕೋಸ್ಕರ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಮ್ಮ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಮದರ್ ಅರ್ತ್ ಹೆಲ್ಪ್ ಮಾಡೋದು. ದಟ್ ಈಸ್ ದ ಮಿಷನ್ ಆಫ್ ಸ್ಟಾರ್ ಸೀಡ್ ಸೋಲ್ಸ್. ಓಕೆ, ಸೊ ಅದು ಬಂದು ಸ್ಟಾರ್ ಸೀಡ್ಸ್ ಅಂದರೆ ಯಾರು, ಮತ್ತು ಸೆಕೆಂಡ್ ಕ್ವೆಶನ್ ಬಂದು ಸ್ಟಾರ್ ಸೀಡ್ಸ್ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಈ ಸಮಯದಲ್ಲಿ ಅಂತ ಹೇಳಿ. ಯಾಕೆಂದರೆ ತುಂಬ ಕನ್ಫ್ಯೂಷನ್ಸ್ ನಡೀತಾ ಇದೆ. ನಾವು ಎಷ್ಟೊಂದು ನಮ್ಮ ಒಂದು ಪರ್ಸ್ನಲ್ ವಿಚಾರಕ್ಕೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಬಟ್ ನಾವು ನಮ್ಮ ಒಂದು ಪವರ್ನ ಮರ್ತೋಗ್ಬಿಟ್ಟಿರ್ತೀವಿ. ನಾವು ಆಲ್ರೆಡಿ ಎಲಿವೇಟೆಡ್ ಸೋಲ್ಸ್. ಸ್ಟಾರ್ ಸೀಡ್ಸ್ ಆರ್ ಆಲ್ರೆಡಿ ಎಲಿವೇಟೆಡ್. ಅವ್ರ ಎನರ್ಜಿ ಬಂದು ಆಲ್ರೆಡಿ ಹೈ ಇರುತ್ತೆ. ಸೊ ನಾವು ಅಂಥ ಒಂದು ಎಲಿವೇಷನಿಂದ ಬಂದಿರೋದ್ರಿಂದ ನಮ್ಮ ಎನರ್ಜಿನ, ನಮ್ಮ ಪವರ್ನ ನಾವು ಆ ಪವರಲ್ಲಿ ನಿಂತ್ಕೊಂಡು ನಾವು ಎಲ್ಲನೂ ಬ್ರಾಡರ್ ದೃಷ್ಟಿಯಿಂದ ನೋಡಿದಾಗ ಆಗ್ತಾ ಇರೋದಕ್ಕೆಲ್ಲ ರೀಸನ್ಸ್ ಇದೆ, ಎಲ್ಲದಕ್ಕೂ ಕಾರಣ ಇರುತ್ತೆ. ಸೊ ನನ್ನ ಕೆಲಸ ಏನು, ನನ್ನ ಮಿಷನ್ ಏನು ಅಂತ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್ ನಮಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ. ಓಕೆ, ಸೊ ಅದು ನಮ್ಮ ಎರಡನೇ ಕ್ವೆಶನ್ನು. ಸೊ ಮೂರನೇ ಕ್ವೆಶನ್ ಬಂದು ಸ್ಟಾರ್ ಸೀಡ್ಸ್ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ. ಸೊ ಸ್ಟಾರ್ ಸೀಡ್ಸ್ ಅಂತ ಅಂದರೆ ಯೂಶ್ವಲಿ ಅವರು ಬಂದು ಆಲ್ಮೋಸ್ಟ್ ಸ್ಪಿರಿಚುವಾಲಿಟಿ ಕಡೆಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಎಮೋಷ್ನಲಿ ತುಂಬ ಸೆನ್ಸಿಟಿವ್ ಇರ್ತಾರೆ. ಎಮೋಷನ್ಸ್ ಜಾಸ್ತಿ, ಅಂದರೆ ಬೇರೆಯವ್ರ ಎಮೋಷನ್ಸು ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಸುತ್ತಮುತ್ತದ ಪರಿಸರದ ಬಗ್ಗೆ ಅವ್ರಿಗೆ ತುಂಬ ನಾಲೆಜ್, ಅವೇರ್ನೆಸ್ ಇರುತ್ತೆ. ಮತ್ತು ಅವರ ಎಮೋಷನ್ಸ್ ಬಂದು ಬೇರೆಯವ್ರಿಗೇನಾದರೂ ಆದರೆ ಅವ್ರಿಗೆ ನೋವಾಯ್ತೇನೋ ಅನ್ನೋಷ್ಟು ಡೀಪ್ಲಿ ಎಮೋಷನಲ್, ಎಂಪ್ಯಾಥಿಕ್ ನೇಚರ್ ಇರುತ್ತೆ ಯೂಶ್ವಲಿ ಸ್ಟಾರ್ ಸೀಡ್ಸ್ಗೆ. ಮತ್ತು ಸ್ಪಿರಿಚುವಾಲಿಟಿ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ಬೋದು, ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ಬೋದು. ಯೂಶ್ವಲಿ ನೀವು ಸ್ಕೈ ನೋಡೋದು, ಸ್ಟಾರ್ಸ್ ನೋಡೋದು, ಸ್ಟಾರ್ ಗೇಸಿಂಗ್ ಇದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರ್ಬೋದು. ಮತ್ತು ಯೂಶ್ವಲಿ ನಾನು ಫಿಟ್ ಆಗಲ್ಲ ಈ ಒಂದು ಸೊಸೈಟಿನಲ್ಲಿ ಅನ್ನೋ ಥರ ಒಂದು ಫೀಲಿಂಗ್ ಇರ್ಬೋದು. ಲೈಕ್ ಐ ಡೋಂಟ್ ಫಿಟ್ ಹಿಯರ್. ಯಾಕೆ ಜನರು ಈ ಥರ ಇದ್ದಾರೆ, ಯಾಕೆ ಪವರ್ಗೋಸ್ಕರ ಇಷ್ಟು ಒದ್ದಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಕೊಲೆ, ಇಷ್ಟೊಂದು ಹಿಂಸೆ ನಡೀತಾ ಇದೆ ಭೂಮಿ ಮೇಲೆ. ಸೊ ಇದೆಲ್ಲ ನಿಮಗೆ ತುಂಬ ಟ್ರಿಗರ್ ಆಗುತ್ತೆ.
ಲೈಕ್ ಹೆಂಗೆ ನಾನು ಇದಕ್ಕೋಸ್ಕರ ನಾನು ಹೋರಾಡೋದಕ್ಕಿಂತ ಹೆಂಗೆ ನಾನು ಪ್ರೀತಿನ ಕಳಿಸೋದು, ಪ್ರೀತಿನ ಹಂಚೋದು, ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬೇರೆಯವ್ರಿಗೆ ಏನಾದರೂ ಇಡೀ ಅರ್ಥಲ್ಲಿ ಏನಾದರೂ ದೊಡ್ಡ ಇನ್ಸಿಡೆಂಟ್ಸ್ ಆದಾಗ ನಿಮಗೆ ತುಂಬ ಜಾಸ್ತಿ ನೋವಾಗುತ್ತೆ, ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ಹೇಳಿ. ಸೊ ತುಂಬ ಸೆನ್ಸಿಟಿವ್, ತುಂಬ ಎಂಪ್ಯಾಥಿಕ್, ತುಂಬ ಸ್ಪಿರಿಚುವಲ್ ನೇಚರ್ ಇರ್ತೀರ. ಮತ್ತು ಬೇರೆಯವ್ರಿಗೆ ಅಂದರೆ ನಿಮಗೆ ಲೈಕ್ ಯು ಡೋಂಟ್ ಫಿಟ್ ಇನ್, ನಾನು ಇಲ್ಲಿ ಫಿಟ್ ಆಗ್ತಾ ಇಲ್ಲ, ನೀವು ಸುತ್ತಮುತ್ತ ನೋಡಿದಾಗ ಯಾರು ನಿಮ್ಮ ಥರ ಇಲ್ಲ ಅಂತ ಅನ್ನಿಸ್ಬೋದು. ಯಾಕೆ ಪ್ರೀತಿ ಮಾಡೋದು ಅಷ್ಟು ಕಷ್ಟನ ಅಂತ ಅನ್ನಿಸ್ಬೋದು. ನೀವು ಯೋರ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಲವ್, ನೀವು ಹೋದ ಕಡೆ ಎಲ್ಲ ನೀವು ಪ್ರೀತಿನ ಹಂಚಬೇಕು ಅಂತ ಅನ್ನಿಸ್ಬೋದು. ಮತ್ತು ಯಾವಾಗ್ಲೂ ಇಲ್ಲಿ ಹೆಂಗೆ ಬಂದುಬಿಟ್ಟೆ, ಭೂಮಿ ಮೇಲೆ ಹೆಂಗೆ ಬಂದುಬಿಟ್ಟೆ, ಯಾಕೆ ಈ ಥರ ಇದೆ ಭೂಮಿ ಅಂತ ಹೇಳಿ ಪ್ರಶ್ನಿಸ್ಬೋದು. ನೀವು ಯಾವಾಗ್ಲೂ ಇಷ್ಟೇ ಅಲ್ಲ, ಜೀವನದಲ್ಲಿ ಇನ್ನೂ ಜಾಸ್ತಿ ಇದೆ, ನನ್ನ ಪರ್ಪಸ್ ಏನು, ನಾನು ಏನು ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಯಾವಾಗಲೂ ಹುಡುಕಾಟದಲ್ಲಿರ್ಬೋದು. ಸೊ ಯು ಫೀಲ್ ವೆರಿ ವೆರಿ ಡಿಫ್ರೆಂಟ್. ನಿಮ್ಮ ಸುತ್ತಮುತ್ತ ಜನರಿಗೆ ನಿಮಗೆ ಮ್ಯಾಚೇ ಆಗದೆ ಇರೋ ಥರ ಇರ್ಬೋದು ವೈಬ್ರೇಷನ್ನು. ನೀವು ಎಲ್ಲನೂ ಪ್ರಶ್ನಿಸ್ಬೋದು ಯಾಕೆ ಈ ಥರ ಇದೆ ಅಂತ ಹೇಳಿ. ಸ್ವಲ್ಪ ರೆಬೆಲಿಯಸ್ ಇರ್ಬೋದು. ಮತ್ತು ಕಾಸ್ಗಳಿಗೆ, ಅನಿಮಲ್ ರೈಟ್ಸ್ಗೆ, ಫಾರೆಸ್ಟ್ ಕನ್ಸರ್ವೇಷನ್ಸ್ಗೆ, ಇದಕ್ಕೆಲ್ಲ ಹೋರಾಟಗಳು ಮಾಡೋದಕ್ಕೆ ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್, ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅರ್ಥಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅನ್ನಿಸ್ಬೋದು ನಿಮಗೆ. ಮತ್ತು ಕೆಲವೊಂದು ಸ್ಟಾರ್ಸ್ ಇಟ್ಸು ಫೈಟ್ ಎಲ್ಲ ಮಾಡಿ ಲೈಕ್ ಈ ರೈಟ್ಸ್ಗೆಲ್ಲ ಹೋರಾಡಲಿಲ್ಲ ಅಂತ ಅಂದ್ರೂ ಯೂಶ್ವಲಿ ಅವ್ರು ತುಂಬ ಸೆನ್ಸಿಟಿವ್ ಇರ್ತಾರೆ ಎಲ್ಲ ವಿಚಾರಗಳಿಗೆ, ಅವ್ರ ಸುತ್ತಮುತ್ತ ನಡೀತಾ ಇರೋ ವಿಚಾರಗಳಿಗೆ. ಮತ್ತು ಸೈಕಿಕ್ ಎಬಿಲಿಟೀಸ್ ಚೆನ್ನಾಗಿರುತ್ತೆ. ಅಥವಾ ಸೈಕಿಕ್ ಎಬಿಲಿಟೀಸ್ ಅಂದರೆ ಈ ಥರ ಟ್ಯಾರೋ ರೀಡಿಂಗ್ ಅಥವಾ ಸ್ಪಿರಿಟ್ ಕಮ್ಯುನಿಕೇಷನ್ ಮಾಡಬೇಕಂತಲೇ ಇಲ್ಲ. ಯೂಶ್ವಲಿ ನೀವು ಹೋಗೋ ಜಾಗದಲ್ಲಿ ನಿಮಗೆ ಎನರ್ಜೀಸ್ ಎಲ್ಲ ಕ್ಲೀನಾಗಿ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ನಿಮಗೆ ಅರ್ಥ ಆಗುತ್ತೆ. ಎನರ್ಜೀಸ್ ವೀಕ್ ಇದೆ, ಸ್ಟ್ರಾಂಗ್ ಇದೆ, ಇವ್ರ ಮನಸ್ಸಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಯಾಕೋ ಈ ಜಾಗ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಥರ ಯೂಶ್ವಲಿ ಸೆನ್ಸಿಟಿವ್ ಇರ್ತಾರೆ ಸುತ್ತಮುತ್ತನ ಎನರ್ಜೀಸ್ಗೆ. ಸೊ ಇದೆಲ್ಲ ಯೂಶ್ವಲಿ ಸ್ಟಾರ್ ಸೀಡ್ಸ್ ಟ್ರೇಡ್ಸು. ಯಾಕೆಂದರೆ ಅವ್ರಿಗೆ ಈ ಥರ ಒಂದು ಜೀವನ ಗೊತ್ತಿಲ್ಲ. ಅವ್ರಿಗೆ ಭೂಮಿ ಮೇಲಿರುವಂಥ ಕಷ್ಟ ಎಲ್ಲ, ಎಸ್ಪೆಷಲಿ ಸಫರಿಂಗ್, ಪೇನ್, ಒಬ್ರನ್ನೊಬ್ರು ಹೇಟ್ ಮಾಡೋದು, ಇಷ್ಟೊಂದು ವಿಚಾರಗಳಿಗೆ ಫೈಟ್ ಮಾಡ್ತಾ ಇರೋದು, ಈ ಥರ ಬೇರೆ ಪ್ಲಾನೆಟ್ಸಲ್ಲಿ ಅಥವಾ ಬೇರೆ ಸ್ಟಾರ್ ಸಿಸ್ಟಮಲ್ಲಿ ಇರೋದಿಲ್ಲ. ಯಾಕೆಂದರೆ ದೇ ಆಲ್ ಆರ್ ಲೈಕ್ ಹಾರ್ಟ್ ಓರಿಯೆಂಟೆಡ್, ಆಲ್ರೆಡಿ ಎಲಿವೇಟೆಡ್ ಸೋಲ್ಸು. ಸೊ ಅರ್ಥ ಬಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಸ್ಟಾರ್ ಸೀಡ್ಸ್ಗೆ ಅಡ್ಜಸ್ಟ್ ಆಗೋ ತನಕ. ಯಾವಾಗಲೂ ನನ್ನ ಮನೆ ಬಂದು ಬೇರೆ ಎಲ್ಲೋ ಇದೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಟೆಂಪ್ರರಿ ನಾನು ಇಲ್ಲಿ ಬಂದಿರೋದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದೆಲ್ಲನೂ ಸ್ಟಾರ್ ಸೀಡ್ಸ್ ಟ್ರೇಡ್ಸು ಇನ್ನೂ ಎಷ್ಟೊಂದಿದೆ. ಬಟ್ ದಿಸ್ ಈಸ್ ಎನಫ್ ಇವತ್ತಿನ ಒಂದು ರೀಡಿಂಗನ್ನ ಕಂಟಿನ್ಯೂ ಮಾಡೋದಕ್ಕೆ. ಬಟ್ ದಿಸ್ ಈಸ್ ವಾಟ್ ಸ್ಟಾರ್ ಸೀಡ್ಸ್ ಈಸ್. ಮತ್ತು ನಾವು ಸ್ಟಾರ್ ಸೀಡ್ಸ್ ಯಾವುದೇ ಒಂದು ಫ್ಯಾಮಿಲಿ, ಯಾವುದೇ ಒಂದು ಸ್ಟಾರ್ ಫ್ಯಾಮಿಲಿಯಿಂದ ನಾವು ಭೂಮಿ ಮೇಲೆ ಬಂದಿದ್ರೆ ವಿ ಆರ್ ಸ್ಟಿಲ್ ಕನೆಕ್ಟೆಡ್ ನಮ್ಮ ಸ್ಟಾರ್ ಫ್ಯಾಮಿಲಿಗೆ, ನಮ್ಮ ಸ್ಟಾರ್ ಪೇರೆಂಟ್ಸ್ಗಿರ್ಬೋದು, ನಮ್ಮ ಸ್ಟಾರ್ ಕೌನ್ಸ್ಲಿಂಗ್ ಇರ್ಬೋದು, ಸ್ಟಾರ್ ಎಲ್ಡರ್ಸ್ ಇರ್ಬೋದು, ಸೊ ನಮ್ಮ ಸ್ಟಾರ್ ಆ್ಯನ್ಸಿಸ್ಟರ್ಸ್ ಇರ್ಬೋದು. ಇವ್ರಿಗೆಲ್ಲ ತುಂಬ ಕ್ಲೋಸ್ ಆಗಿ ನಾವು ಕನೆಕ್ಟೆಡ್ ಆಗಿರ್ತೀವಿ. ನಮ್ಗೆ ಅವ್ರ ಥ್ರೂ ಮೆಸೇಜಸ್ ಬರ್ತಾ ಇರುತ್ತೆ. ಯಾಕೆಂದರೆ ನಾವು ಇಲ್ಲಿ ಬಂದಿರೋದು ಅರ್ತ್ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಸೊ ಅವರ ಸ್ಟಾರ್ ಸೀಡ್ಸು, ಸ್ಟಾರ್ ಕೋಡ್ಸು, ಇದನ್ನೆಲ್ಲ ನಮಗೆ ಆಗಾಗ ಆ್ಯಕ್ಟಿವೇಶನ್ಸ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಈ ಫುಲ್ ಮೂನ್, ನ್ಯೂ ಮೂನ್, ಈ ಪೋರ್ಟಲ್ ಟೈಮ್ 88, 11 ಈ ಥರ ಪೋರ್ಟಲ್ ಟೈಮ್ಸಲ್ಲೆಲ್ಲ ಆ್ಯಕ್ಟಿವೇಶನ್ಗಳಾಗೋದು. ಯಾಕೆಂದರೆ ಯಾವುದೇ ಅರ್ತ್ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಹೊರಗಡೆಯಿಂದ ಸ್ಟಾರ್ ಕೋಡ್ಸ್ ಬಂದು ನಾವು ಅರ್ಥಲ್ಲಿ ಆ್ಯಂಕರ್ ಮಾಡೋದು ಸ್ಟಾರ್ ಸೀಡ್ಸು. ಈ ಸ್ಟಾರ್ ಕೋಡ್ಸು ಹೈಯರ್ ಎನರ್ಜೀಸ್ ಬಂದಾಗ ಫಸ್ಟು ಸ್ಟಾರ್ ಸೀಡ್ಸ್ ಸೋಲ್ಸ್ ಥ್ರೂ ಅದು ಬಂದು ಅರ್ಥಗೆ ಆ್ಯಂಕರ್ ಆಗುತ್ತೆ ಪವರ್ಫುಲ್ ಆಗಿ. ಸೊ ಸ್ಟಾರ್ ಸೀಡ್ಸ್ ಆರ್ ಹಿಯರ್ ಆನ್ ಡಬಲ್ ಮಿಷನ್. ಸೊ ನಾವಿಲ್ಲಿ ತಿಳ್ಕೊಬೇಕಾಗಿ ನಾವು ಎಕ್ಸ್ಟ್ರಾ ನಾವೇನು ಮಾಡಬೇಕಾಗಿಲ್ಲ, ಬರೀ ಇದು ಇನ್ಫಾರ್ಮೇಷನ್ಗೋಸ್ಕರ. ಮತ್ತು ಇನ್ನೊಂದು ಹೇಳಬೇಕಿಲ್ಲಿ ಡಿಸ್ಕ್ಲೇಮರ್, ಇದು ನಮ್ಮ ಈಗೋನ ಬೂಸ್ಟ್ ಮಾಡೋದಕ್ಕಲ್ಲ. ನಾವು ಸ್ಟಾರ್ ಸೀಡ್ಸು ನಮಗೇನೋ ಸ್ಪೆಷಲ್ ಪವರ್ ಇದೆ ಅಂತ ಹೇಳಿ ಮತ್ತು ಬೇರೆಯವ್ರನ್ನ ಇವ್ರು ಆ ಥರ ಅಲ್ಲ ಅಂತ ಹೇಳಿ ನಾವು ಬೇರೆಯವ್ರನ್ನ ಡಿಗ್ರೇಡ್ ಮಾಡೋದು, ಅದು ಈ ಒಂದು ಇನ್ಫಾರ್ಮೇಷನ್ದು ಇಂಟೆನ್ಷನ್ ಅಲ್ಲ. ಈ ಒಂದು ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರೋದು ಬರೀ ಅವೇರ್ನೆಸ್ಗೋಸ್ಕರ. ನಾವು ಸ್ಟಾರ್ ಸೀಡ್ಸ್ ಯಾರೇ ಇರಲಿ, ಇಲ್ಲ ಅರ್ತ್ ಇನ್ಕಾರ್ನೇಟೆಡ್ ಅವರೇ ಇರಲಿ, ಎವ್ರಿಬಡಿ ಆರ್ ಈಕ್ವಲಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸೋಲ್ ಮಿಷನ್ಸ್ ಇರುತ್ತೆ ಮತ್ತು ಅವ್ರದ್ದೇ ಆದಂಥ ಒಂದು ಕರ್ತವ್ಯಗಳಿರುತ್ತೆ ಭೂಮಿ ಮೇಲೆ, ಅವ್ರು ಅದನ್ನು ಮಾಡ್ತಾ ಇರ್ತಾರೆ. ಸೊ ಯಾವುದೇ ವಿಧವಾಗಿ ನಾವು ಆ ಥರ ಸ್ಪೆಷಲ್ ಅಂತ ಹೇಳಿ ನಮ್ಮ ಈಗೋನ ಬೂಸ್ಟ್ ಮಾಡ್ಕೊಳ್ಳೋದು ಈ ಒಂದು ರೀಡಿಂಗ್ ಆಗಲಿ, ಈ ಒಂದು ಇನ್ಫಾರ್ಮೇಷನ್ದು ಉದ್ದೇಶ ಅಲ್ಲ. ಸೊ ದಿಸ್ ಇಸ್ ಫಾರ್ ಪ್ಯೂರ್ ಇನ್ಫಾರ್ಮೇಷನ್ ಓನ್ಲಿ.
ಓಕೆ, ಸೊ ಅದೆಲ್ಲ ಬೇಸಿಕ್ ಇನ್ಫಾರ್ಮೇಷನು. ಸ್ಟಾರ್ ಸೀಡ್ಸ್ ಅಂದರೆ ಏನು, ಯಾಕೆ ತಿಳ್ಕೊಬೇಕು ಅವ್ರ ಬಗ್ಗೆ, ಮತ್ತು ಅದರದ ಟ್ರೇಟ್ಸ್ ಏನು, ಸ್ಟಾರ್ ಸೀಡ್ಸ್ ಅಂದರೆ ಅವರ ಒಂದು ಮೇಕಪ್ ಹೇಗಿರುತ್ತೆ, ಸೊ ಯಾವ ಥರ ಅನಿಸುತ್ತೆ, ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ. ಆಲ್ ರೈಟ್, ಸೊ ನೆಕ್ಸ್ಟ್ ಫೇಸಲ್ಲಿ ಇವಾಗ ನಮ್ಮ ಸ್ಟಾರ್ ಫ್ಯಾಮಿಲಿ, ನೀವು ಯಾವುದೇ ಸ್ಟಾರ್ ಸಿಸ್ಟಮಿಂದ ಬಂದಿರಲಿ, ಯಾವುದೇ ಒಂದು ಪ್ಲ್ಯಾನೆಟಿಂದ ಬೇರೆ ಪ್ಲ್ಯಾನೆಟಿಂದ ಬಂದಿದ್ದರೆ ಭೂಮಿ ಮೇಲೆ, ಅವರ ಮೆಸೇಜಸ್ ಇವತ್ತು ಕಲೆಕ್ಟಿವ್ ಮೆಸೇಜಸ್ಸು ಪ್ರತಿಯೊಬ್ಬರಿಗೂ. ಇದು ಡಿಫ್ರೆಂಟ್ ಗ್ರೂಪ್ಸ್ ಇರೋದಿಲ್ಲ, ಇನ್ ಜನರಲ್ ಅವರ ಮೆಸೇಜು ನಮ್ಮ ಎಲ್ಲರಿಗೋಸ್ಕರ ಈ ಸಮಯದಲ್ಲಿ. ಆಲ್ ರೈಟ್, ಸೊ ನಿಮ್ಗೆ ಇದುವರೆಗೂ ನಿಮಗೆ ರೆಸನೇಟ್ ಆಗಿದ್ರೆ, ಯು ಫೀಲ್ ಲೈಕ್ ಕರೆಕ್ಟ್ ನನಗೆ ಅನ್ನಿಸ್ತಾ ಇದೆ, ನನಗೆ ಒಳಗಡೆ ರೆಸನೇಟ್ ಆಗ್ತಾ ಇದೆ, ನನಗೆ ಇದು ಸರಿ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ, ಇದುವರೆಗೂ ನೀವು ಕೇಳಿದ ಇನ್ಫಾರ್ಮೇಷನ್ ಎಲ್ಲ ಕೆಳಗಡೆ ಕಮೆಂಟ್ ಮಾಡಿ, ಇಟ್ ಈಸ್ ರೆಸನೇಟಿಂಗ್ ವಿತ್ ಮೀ ಅಂತ ಹೇಳಿ, ಆರ್ ವಾಟ್ ಎವರ್ ಕನ್ಫರ್ಮೇಷನ್ ಮಾಡೋದಕ್ಕೆ. ಬಿಕಾಸ್ ಇಟ್ ವಿಲ್ ಬಿ ಯೂಸ್ಫುಲ್ ನನಗೆ ಇನ್ನು ಫ್ಯೂಚರಲ್ಲಿ ಸ್ಟಾರ್ ಸೀಡ್ ರೀಡಿಂಗ್ಸ್ ಮಾಡೋದಕ್ಕೆ. ಸೊ ಎಷ್ಟು ಜನ ಇದ್ರ ಜೊತೆ ರೆಸನೇಟ್ ಆಗ್ತಾ ಇದ್ದೀರಾ ಈ ಇನ್ಫಾರ್ಮೇಷನ್ ಜೊತೆ ಅಂತ ಹೇಳಿ. ಸೊ ಆಲ್ ರೈಟ್, ಸೊ ಶುರು ಮಾಡೋಣ ನಮ್ಮ ಸ್ಟಾರ್ ಫ್ಯಾಮಿಲಿ ಮೆಸೇಜಸ್, ಕಲೆಕ್ಟಿವ್ ಮೆಸೇಜಸ್ ನಮಗೆ ಈ ಸಮಯದಲ್ಲಿ. ಸೊ ನಮ್ಮ ಸ್ಟಾರ್ ಫ್ಯಾಮಿಲಿ ಮೆಸೇಜಸ್, ಫಸ್ಟ್ ಮೆಸೇಜ್ ಬರ್ತಾ ಇರೋದು ಆ್ಯಕ್ಚುಲಿ 2 ಮೆಸೇಜ್ ಬರ್ತಾ ಇದೆ. ಫಸ್ಟ್ ಹೇಳ್ತಾ ಇರೋದು ಡೋಂಟ್ ಬಿ ಅಫ್ರೇಡ್, ಹೆದರ್ಕೋಬೇಡಿ. ಮತ್ತು 2ನೇ ಮೆಸೇಜ್ ಹೇಳ್ತಾ ಇರೋದು ಯು ಆರ್ ನಾಟ್ ಅಲೋನ್, ನೀವು ಒಂಟಿ ಅಲ್ಲ. ಹೆದರ್ಕೋಬೇಡಿ, ನೀವು ಒಂಟಿ ಅಲ್ಲ. ಬಿಕಾಸ್ ವಿ ಆರ್ ಆಲ್ವೇಸ್ ಡೈರೆಕ್ಟಿಂಗ್ ಯು. ಯಾವಾಗಲೂ ನಿಮ್ಮ ಎನರ್ಜಿ ಜೊತೆ ನಮ್ಮ ಎನರ್ಜಿ ಬಂದು ಕಾನ್ಸ್ಟೆಂಟ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ನಿಮಗೆ ಬೇಕಾಗಿರುವಂಥ ಸ್ಟ್ರೆಂತ್ ಇರ್ಬೋದು, ಕರೇಜ್ ಇರ್ಬೋದು, ನೀವು ಫೇಸ್ ಮಾಡ್ತಾ ಇರೋವಂಥ ಸಿಚುವೇಶನ್ಸ್ ಇರ್ಬೋದು, ಇದೆಲ್ಲ ನಮಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇದೆ ಅಂತ ಹೇಳಿ. ವಿ ಆರ್ ಕಾನ್ಸ್ಟೆಂಟ್ಲಿ ಸೆಂಡಿಂಗ್ ಯು ಎನರ್ಜೀಸ್. ನಿಮಗೆ ಪಾಸಿಟಿವ್ ಎನರ್ಜೀಸ್ ಇರ್ಬೋದು, ಅಥವಾ ಧೈರ್ಯ ಇರ್ಬೋದು, ಕರೇಜ್ ಇರ್ಬೋದು. ಸೊ ಕಾನ್ಸ್ಟೆಂಟ್ಲಿ ವಿ ಆರ್ ಕನೆಕ್ಟೆಡ್, ಯು ಆರ್ ನಾಟ್ ಅಲೋನ್, ನೀವು ಒಂಟಿ ಅಲ್ಲ. ಹೆದರ್ಕೋಬೇಡಿ, ನಿಮಗೆ ಆಲ್ರೆಡಿ ಟ್ರೈನ್ ಮಾಡಿದ್ವಿ. ಲೈಕ್ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ನೀವು ಯಾವ ಥರ ಸಿಚುವೇಶನ್ಸ್ಗೆ ಎಂಟರ್ ಆಗ್ತಿದ್ದೀರಾ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಈ ಸಿಚುವೇಶನನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಹೇಳಿ. ಯು ಆಲ್ರೆಡಿ ಪ್ಲ್ಯಾನ್ಡ್, ಈ ಸಿಚುವೇಶನಲ್ಲಿ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿ. ಈ ಸಮಯದಲ್ಲಿ ಭೂಮಿ ಮೇಲೆ ಬಂದು ನೀವು ಮರ್ತು ಹೋಗಿದ್ರೆ, ಈ ಥರ ಮಾಡ್ತೀನಿ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು ಅಂತ. ಇಟ್ ಈಸ್ ಟೋಟಲಿ ಆಲ್ ರೈಟ್. ಸೊ ಯು ಆರ್ ಆಲ್ರೆಡಿ ವೆಲ್ ಎಕ್ವಿಪ್ಡ್. ಈಗ ಮಿಲ್ಟ್ರಿಗೆ ಕಳಿಸೋದಕ್ಕೆ ಮುಂಚೆ ಅವ್ರಿಗೆ ಬೂಟ್ ಕ್ಯಾಂಪ್ಸ್ ಇರುತ್ತೆ, ಟ್ರೈನಿಂಗ್ಸ್ ಇರುತ್ತೆ. ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಸಿಚುವೇಷನಲ್ಲಿ ಯಾವ ಥರ ಫೈಟ್ ಮಾಡಬೇಕು, ಯಾವ ಸಿಚುವೇಷನಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಇಲ್ಲ ಯಾವ ಸಿಚುವೇಷನಲ್ಲಿ ದೇ ಹ್ಯಾವ್ ಟು ಹೈಡ್. ಸೊ ಪ್ರತಿಯೊಂದೂ ಯು ಆಲ್ರೆಡಿ ನೋ. ಸೊ ಆ ಒಂದು ಸಿಚುವೇಷನಲ್ಲಿ ನೀವು ನಿಮಗೆ ಮರ್ತೋಗಿರೋದ್ರಿಂದ, ಅಥವಾ ಆ ಇರೋದ್ರಿಂದ, ವೇಲ್ ಆಫ್ ಗೆಟಿಂಗ್, ಆ ಮರ್ತೋಗೋ ಆ ಮಾಯೆ ಇರೋದ್ರಿಂದ ನಿಮಗೆ ಅಷ್ಟು ಇಮ್ಮಿಡಿಯೇಟಾಗಿ ಗೊತ್ತಾಗದೇ ಇರ್ಬೋದು. ಬಟ್ ಯು ಆಲ್ರೆಡಿ ನೋ. ನಿಮಗೆ ಸಬ್ಕಾನ್ಷಿಯಸ್ಲಿ ನಿಮಗೆ ಆಲ್ರೆಡಿ ಅದು ಪ್ರತಿಯೊಂದು ಸಿಚುವೇಶನ್ನು ಟ್ರಿಗರ್ ಆದಾಗ ಹೇಗೆ ಅದರಿಂದ ಆಚೆ ಬರೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಯು ನೋ ಎವ್ರಿಥಿಂಗ್. ನೀವು ಆಲ್ರೆಡಿ ವೆಲ್ ಟ್ರೈನ್ಡ್, ವೆಲ್ ಎಕ್ವಿಪ್ಡ್. ಯು ಆರ್ ಆರ್ ಸ್ಟ್ರಾಂಗೆಸ್ಟ್ ಸೋಲ್ಜರ್ಸ್, ಯು ಆರ್ ಸ್ಟ್ರಾಂಗೆಸ್ಟ್ ವಾರಿಯರ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಭೂಮಿ ಮೇಲೆ ಕಳಿಸಿರೋದು ಬಿಕಾಸ್ ಯು ಆರ್ ಕೇಪಬಲ್. ನಿಮಗೆ ಈ ಕೇಪಬಿಲಿಟಿ ಇದೆ ಅಂತಾನೆ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡುವಂಥ ನಾಲೆಜ್ ಇದೆ, ಟೆಕ್ನಿಕ್ಸ್ ಇದೆ, ಸ್ಕಿಲ್ಸ್ ಇದೆ ಅಂತಾನೆ ನೀವು ಭೂಮಿ ಮೇಲೆ ಈ ಸಮಯದಲ್ಲಿ ಹೋಗಿರೋದು. ಸೊ ಹೆದರ್ಕೊಳ್ಳೋದು ಏನಿಲ್ಲ. ಯು ಆರ್ ವೆಲ್ ಎಕ್ವಿಪ್ಡ್. ಯಾವ ಟೂಲ್ಸ್ ಬೇಕು, ಯಾವ ಥರ ಇನ್ಫಾರ್ಮೇಷನ್ ಬೇಕು, ಯಾವ ರೀತಿ ನೀವು ಮುಂದೆ ಹೋಗಬೇಕು, ಪ್ರತಿಯೊಂದು ಇನ್ಫಾರ್ಮೇಷನನ್ನು, ನಾಲೆಜನ್ನು ನಿಮ್ಮ ಒಳಗಡೆ ಆಲ್ರೆಡಿ ಇದೆ. ಪ್ರತಿಯೊಂದು ಸಿಚುವೇಶನ್ಗೆ, ಸಂದರ್ಭಕ್ಕೆ ತಕ್ಕಂಗೆ ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ, ಮತ್ತು ನೀವು ಮಾಡ್ತಾ ಹೋಗ್ತೀರಾ. ಸೊ ಗೋ ವಿತ್ ದ ಫ್ಲೋ. ನಿಮಗೆ ಈ ವಿಚಾರಗಳು ಆಲ್ರೆಡಿ ಗೊತ್ತಿದೆ. ಈ ಒಂದು ರೀಡಿಂಗ್ ಮುಖಾಂತರ ನಿಮಗೆ ಅದು ಕೈಂಡ್ ಆಫ್ ಆ್ಯಕ್ಟಿವೇಶನ್ ಇವಾಗ ನಿಮ್ಮ ಒಳಗಡೆ ಇರೋ ನಾಲೆಜ್ನ, ಇನ್ಫಾರ್ಮೇಷನನ್ನು ಆಚೆ ತೆಗಿಯೋದಕ್ಕೆ. ಬಿಕಾಸ್ ಯು ಆಲ್ರೆಡಿ ನೋ. ಅದು ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇರೋದು ನಿಮಗೆ ಪ್ರತಿಯೊಬ್ಬರಿಗೂ ಸ್ಟಾರ್ ಸೀಡ್ಸ್ ಆಗಿ. ನಮ್ಮ ಸ್ಟಾರ್ ಫ್ಯಾಮಿಲಿಯಿಂದ ಯು ಆರ್ ವೆಲ್ ಎಕ್ವಿಪ್ಡ್. ನಿಮಗೆ ಬೇಕಾಗಿರೋ ಟೂಲ್ಸು ನಿಮ್ಮ ಟೂಲ್ ಕಿಟ್ಟಲ್ಲಿ ಆಲ್ರೆಡಿ ಇದೆ. ಸೊ ಕೀಪ್ ಗೋಯಿಂಗ್. ನಿಮ್ಮ ಕೈಲಿ ಇದು ಸಾಧ್ಯ. ನೀವು ಯಾವುದೇ ಒಂದು ಪರಿಸ್ಥಿತಿನಲ್ಲಿದ್ರೂ ನಿಮ್ಗೆ ಆಲ್ರೆಡಿ ಟ್ರೈನ್ ಆಗಿದೆ ಆ ಸಿಚುವೇಶನನ್ನು ಹೇಗೆ ನೀವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಸೊ ಯು ಆಲ್ರೆಡಿ ನೋ. ದಿಸ್ ಇಸ್ ಅಗೇನ್, ಈ ಕಾರ್ಡ್ ಬಂದು ಸ್ಟಾರ್ ಸೀಡ್ನ ತೋರಿಸ್ತಾ ಇರೋದು. ದಿಸ್ ಫೀಲ್ಸ್ ಲೈಕ್ ಅ ಸೀಡ್. ಯು ಆರ್ ಸೋ ಪ್ರೆಷಿಯಸ್, ಯು ಆರ್ ಸೋ ಇಂಪಾರ್ಟೆಂಟ್, ಯು ಆರ್ ಅ ಪವರ್ ಹೌಸ್.
ಯಾರೆಲ್ಲ ಈ ಮೆಸೇಜಸ್ಗೆ ರೆಸನೇಟ್ ಆಗ್ತಾ ಇದ್ದೀರಾ, ಯಾರೆಲ್ಲ ಸ್ಟಾರ್ ಸೀಡ್ಸ್ಗೆ ರೆಸನೇಟ್ ಆಗ್ತಾ ಇದ್ದೀರಾ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯು ಆರ್ ಅ ಪವರ್ ಹೌಸ್ ಆಫ್ ಎನರ್ಜಿ. ಸೊ ಪವರ್ ಹೌಸ್ ಆಫ್ ಎನರ್ಜಿ, ನಿಮ್ಮ ಒಳಗಡೆ ಅಷ್ಟೊಂದು ಎನರ್ಜಿ ಇದೆ, ಅಷ್ಟೊಂದು ಪವರ್ ಇದೆ, ಆಲ್ರೆಡಿ ಎಲಿವೇಟೆಡ್ ಸೋಲ್ಸ್, ಆಲ್ರೆಡಿ ಹೈ ವೈಬ್ರೇಷನಲ್ ಸೋಲ್ಸ್ ನೀವು. ಸೊ ಡೆಫಿನೆಟ್ ಆಗಿ ಆ ಒಂದು ನೆನಪನ್ನ ನಿಮಗೆ ಮಾಡಿಸ್ತಾ ಇರೋದು ವಿ ಹ್ಯಾವ್ ಏಸ್ ಆಫ್ ಪೆಂಟಕಲ್ಸ್. ನೀವು ಭೂಮಿ ಮೇಲೆ ಬಂದಿರೋದು ಈ ನ್ಯೂ ಬಿಗಿನಿಂಗ್ಸ್ನ, ಹೊಸ ಥರ ಜೀವನ ಮಾಡೋದನ್ನ, ಪ್ರತಿಯೊಂದನ್ನು ಕ್ವಶನ್ ಮಾಡೋದಕ್ಕೆ, ಪ್ರತಿಯೊಂದನ್ನು ಹೊಸ ಒಂದು ಬೆಳಕಲ್ಲಿ ಪ್ರಪಂಚಕ್ಕೆ ತೋರಿಸೋದಕ್ಕೆ, ನಿಮ್ಮ ಒಂದು ಪವರ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ನಿಮ್ಮ ಒಳಗಡೆ ಇರೋ ಆ ಒಂದು ಹೈ ವೈಬ್ರೇಷನನ್ನು ಈ ಭೂಮಿಗೆ ಆ್ಯಂಕರ್ ಮಾಡೋದಕ್ಕೆ ಬಂದಿರೋದು ವಿ ಹ್ಯಾವ್ ಹೈ ಪ್ರಿಸ್ಟಸ್ ಎನರ್ಜಿ. ಈ ಡೆಫಿನೆಟ್ಲಿ ನಮ್ಮ ಸ್ಟಾರ್ ಫ್ಯಾಮಿಲಿ ಸ್ಟಾರ್ ಕೌನ್ಸಿಲಿಂದ ಬರ್ತಾ ಇರೋ ಮೆಸೇಜಸ್ಸು ವಿತ್ ದಿಸ್ ಹೈ ಪ್ರಿಸ್ಟಸ್ ಎನರ್ಜಿ ಹಿಯರ್. ಹೈ ಪ್ರಿಸ್ಟಸ್ ಬಂದು ಇಟ್ ಈಸ್ ವೆರಿ ಮಿಸ್ಟೀರಿಯಸ್, ಮತ್ತು ಸೈಕಿಕ್ ಎಬಿಲಿಟಿ, ಸ್ಪಿರಿಚುವಲ್ ಎನರ್ಜಿ, ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ಹೈ ಪ್ರಿಸ್ಟಸ್ ಬಂದು ಶಿ ಈಸ್ ಅ ಬ್ರಿಡ್ಜ್, ಹೆವೆನ್ಗೂ ಅರ್ತ್ಗೂ ಬ್ರಿಡ್ಜ್ ಬಂದು ಹೈ ಪ್ರಿಸ್ಟಸ್. ನೀವು ಬಂದು ಬ್ರಿಡ್ಜ್, ಸ್ಟಾರ್ ಸಿಸ್ಟಮ್ಸ್ಗೂ, ಬೇರೆ ಪ್ಲಾನೆಟ್ಸ್ಗೂ, ಗ್ಯಾಲಕ್ಸಿಗೂ, ಅರ್ತ್ಗೂ ಬಂದು ಯು ಆರ್ ದ ಬ್ರಿಡ್ಜ್. ನೀವು ಬ್ರಿಡ್ಜ್ ಮಾಡ್ತಾ ಇದ್ದೀರಾ ಈ ಗ್ಯಾಪ್ನ, ಈ ಡಿಸ್ಟೆನ್ಸ್ನ, ಬೇರೆ ಹೈ ವೈಬ್ರೇಷನ್ ಎನರ್ಜಿನ ಭೂಮಿಗೆ ತರೋದಕ್ಕೆ ಯು ಆರ್ ದ ಬ್ರಿಡ್ಜ್. ಸೊ ನೀವಿಲ್ಲಿ ಡೆಫಿನೆಟ್ಲಿ ಡಬಲ್ ಮಿಷನಲ್ಲಿ ಬಂದಿರೋದು, ಬ್ರಿಡ್ಜ್ ಆಗಿರೋದಕ್ಕೆ, ಎನರ್ಜೀಸ್ನ ಭೂಮಿ ಮೇಲೆ ಆ್ಯಂಕರ್ ಮಾಡೋದಕ್ಕೆ, ನಿಮ್ಮ ಹೈ ವೈಬ್ರೇಷನಲ್ ಪವರ್ ಹೌಸ್ ಅಂತ ಎನರ್ಜಿನ ಈ ಭೂಮಿಗೆ ಉಡುಗೊರೆಯಾಗಿ ಕೊಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ, ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡೋದಕ್ಕೆ, ಇಡೀ ಮ್ಯಾನ್ಕೈಂಡ್ ಎನರ್ಜಿ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ನಿಮ್ಮ ಒಂದು ಪಾಸಿಟಿವಿಟಿ, ನಿಮ್ಮ ಆಪ್ಟಿಮಿಸಮ್, ನಿಮ್ಮ ಸ್ಪಿರಿಚುಯಾಲಿಟಿನ ಯೂಸ್ ಮಾಡಿ, ನಿಮ್ಮ ಪ್ರೀತಿನ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹಾರ್ಟ್ ಸ್ಪೇಸಲ್ಲಿ ಇರೋವಂಥ ಪ್ಯೂರ್ ಎಸೆನ್ಸ್ನ, ಪ್ಯೂರ್ ಲವ್ನ ಈ ಭೂಮಿಗೆ, ಈ ಪ್ರಪಂಚಕ್ಕೆ ಕೊಡೋದಕ್ಕೆ, ಮತ್ತು ಈ ಭೂಮಿಗೆ ತೋರಿಸೋದಕ್ಕೆ ಲವ್ ಈಸ್ ಪ್ಯೂರ್, ಲವ್ ಇಸ್ ಬ್ಯೂಟಿಫುಲ್ ಅಂತ ತೋರಿಸೋದಕ್ಕೆ. ಯಾಕೆಂದರೆ ನೀವೆಲ್ಲ ಬಂದು ತುಂಬ ಅನ್ಕಂಡೀಷ್ನಲಿ ಲವ್ ಮಾಡೋರು, ಯಾವ ಕಂಡೀಷನ್ಸು ಬೇಕಾಗಿಲ್ಲ ನಿಮಗೆ ಲವ್ ಮಾಡೋದಕ್ಕೆ. ಯು ಜಸ್ಟ್ ಲವ್ ಬಿಕಾಸ್ ಯು ಲವ್ ಟು ಲವ್. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟಾಗಿ ನಿಮ್ಮ ಸ್ಟಾರ್ ಫ್ಯಾಮಿಲಿ ನಿಮಗೆ ನೆನಪಿಸ್ತಾ ಇರೋದು, ಯು ಲವ್ ಟು ಲವ್. ಹಾಗಾಗಿ ನೀವು ಪ್ರೀತಿ ಮಾಡೋದು ಇಟ್ ಈಸ್ ನ್ಯಾಚುರಲ್, ನಿಮಗೆ ಇಟ್ ಈಸ್ ನ್ಯಾಚುರಲ್ ಹ್ಯಾಬಿಟ್ ನಿಮಗೆ ಎಲ್ಲ ಕಡೆ ಪ್ರೀತಿನ ಕಳಿಸೋದಕ್ಕೆ, ಎಲ್ಲರನ್ನೂ ಪ್ರೀತಿ ಮತ್ತು ಮದರ್ಲಿ ಎನರ್ಜಿಯಿಂದ ನೋಡ್ಕೊಳ್ಳೋದಕ್ಕೆ. ಸೊ ಯು ಕೀಪ್ ಡೂಯಿಂಗ್, ನಿಮ್ಮತನನ, ನಿಮ್ಮ ಒರಿಜಿನಾಲಿಟಿನ ನೀವು ಕಳ್ಕೊಬೇಡಿ. ಬೇರೆಯವ್ರ ಎನರ್ಜಿಗೆ ನೀವು ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಎನರ್ಜಿಗೆ ಬೇರೆಯವ್ರು ಮ್ಯಾಚ್ ಮಾಡಬೇಕು. ನಿಮ್ಮ ಹೈ ವೈಬ್ರೇಷನ್ಸ್ಗೆ ಬೇರೆಯವರು ಅವರ ಎನರ್ಜಿನ ರೇಸ್ ಮಾಡಿ ಮ್ಯಾಚ್ ಮಾಡಬೇಕು. ನೀವು ಬೇರೆಯವ್ರ ಎನರ್ಜಿನ ನೀವೇ ಲೋ ವೈಬ್ರೇಷನ್ ಮಾಡ್ಕೊಂಡು ಹೋಗಿ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಯು ಸ್ಟೇ ಸ್ಟ್ರಾಂಗ್ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಪವರಲ್ಲಿ, ನಿಮ್ಮ ಒಂದು ಪ್ಯೂರಿಟಿ ಆಫ್ ಹಾರ್ಟಲ್ಲಿ, ನಿಮ್ಮ ಒಂದು ಆ ಸ್ಪಿರಿಚುವಲ್ ಎಸೆನ್ಸಲ್ಲಿ. ಯು ಬಿ ಯು. ಬೇರೆಯವರು ಅವರ ಎನರ್ಜಿನ ರೇಸ್ ಮಾಡಿ ನಿಮಗೆ ಮ್ಯಾಚ್ ಮಾಡಬೇಕೋ ಹೊರತು ನೀವು ಬೇರೆಯವ್ರಿಗೋಸ್ಕರ ನಿಮ್ಮ ಎನರ್ಜಿನ ಡಲ್ ಮಾಡಿ, ವೀಕ್ ಮಾಡಿ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಅದು ನಮ್ಮ ಕೆಲಸ ಅಲ್ಲ, ಸ್ಟಾರ್ ಸೀಡ್ಸ್ ಕೆಲಸ ಅದಲ್ಲ. ಸ್ಟಾರ್ ಸೀಡ್ಸ್ ಕೆಲಸ ಅವರ ಹೈ ವೈಬ್ರೇಷನನ್ನು ಮೇಂಟೈನ್ ಮಾಡೋದು, ಮತ್ತು ಹೋಗ್ತಾ ಇರೋ ಜಾಗದಲ್ಲಿ ಆ ಎನರ್ಜಿನ ಎಲಿವೇಟ್ ಮಾಡೋದು. ನಾವೇ ಡಲ್ ಆಗಿ ವೀಕ್ ಆಗೋದು ಲ್ಲ. ವಿ ಹ್ಯಾವ್ ಅ ಡಬಲ್ ಮಿಷನ್. ನಮ್ಮ ಮಿಷನ್ ಬಂದು ಓವರ್ ಆಲ್ ಎನರ್ಜಿ ರೇಸ್ ಮಾಡೋದು. ಬಿಕಾಸ್ ನಮ್ಗೆ ಆಲ್ರೆಡಿ ಗೊತ್ತು ನಮ್ಮ ಎನರ್ಜಿ ರೇಸ್ ಆಗಿದೆ, ನಾವು ಆಲ್ರೆಡಿ ಎಲಿವೇಟೆಡ್ ಸೋಲ್ಸ್ ಅಂತ ಹೇಳಿ. ಸೊ ಓವರ್ ಆಲ್ ನಾವಿರೋ ಪರಿಸರದಲ್ಲಿ, ನಾವಿರೋ ಫ್ಯಾಮಿಲಿನಲ್ಲಿ, ನಾವಿರೋ ಸೊಸೈಟಿನಲ್ಲಿ, ನಾವಿರೋ ಒಂದು ಸಿಚುವೇಷನಲ್ಲಿ ಹೆಂಗೆ ಲೈಟ್ನ, ಲವ್ನ ತರೋದು, ದ್ಯಾಟ್ ಈಸ್ ದ ಮಿಷನ್ ಆಫ್ ಸ್ಟಾರ್ ಸೀಡ್ಸ್. ನಾವು ಹೋಗೋ ಕಡೆ ಎಲ್ಲ ಪ್ರೀತಿನ, ಬೆಳಕನ್ನು ಹೆಂಗೆ ಹಂಚೋದು, ಹೆಂಗೆ ತರೋದು, ಹೆಂಗೆ ಆ್ಯಂಕರ್ ಮಾಡೋದು, ಅದು ಸ್ಟಾರ್ ಸೀಡ್ ಮಿಷನ್. ನಾವೆಲ್ಲೇ ಹೋಗಲಿ, ನಾವಿರೋ ಫ್ಯಾಮಿಲಿನಲ್ಲೂ ಅಷ್ಟೇ ಸ್ಟಾರ್ ಸೀಡ್ಸ್ ಆಗಿ ಬಂದಿರೋರು ಭೂಮಿ ಮೇಲೆ ಯೂಶ್ವಲಿ ಡಿಫಿಕಲ್ಟ್ ಫ್ಯಾಮಿಲಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಡಿಫಿಕಲ್ಟ್ ಲೊಕ್ಯಾಲಿಟಿ, ಸೊಸೈಟಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಡಿಫಿಕಲ್ಟ್ ಪಾರ್ಟ್ ಆಫ್ ದ ವರ್ಲ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅಲ್ಲೇ ಜಾಸ್ತಿ ಲವ್ ಆ್ಯಂಡ್ ಲೈಟ್ ಬೇಕಾಗಿರೋದು, ಅಲ್ಲೇ ಜಾಸ್ತಿ ಪ್ರೀತಿ ಬೇಕಾಗಿರೋದು, ಅಲ್ಲೇ ಜಾಸ್ತಿ ಎಲಿವೇಟೆಡ್ ಎನರ್ಜಿ ಬೇಕಾಗಿರೋದು. ಏಕೆಂದರೆ ನಾವು ಒಬ್ಬರೇ ಬೆಳೆಯೋದಲ್ಲ, ನಮ್ಮ ಜೊತೆ ಪ್ರತಿಯೊಬ್ಬರೂ ಬೆಳೆಸಬೇಕು, ಪ್ರತಿಯೊಬ್ಬರಿಗೂ ನಮ್ಮ ಎನರ್ಜಿ, ನಮ್ಮ ಒಂದು ಪ್ರೀತಿ ಬೇಕಾಗಿದೆ. ಸೊ ಹಾಗಾಗಿ ಆ ಥರ ಡಿಫಿಕಲ್ಟ್ ಫ್ಯಾಮಿಲಿ, ಡಿಫಿಕಲ್ಟ್ ಲೀನಿಯೇಜಸ್, ಡಿಫಿಕಲ್ಟ್ ಆ್ಯನ್ಸೆಸ್ಟ್ರಿ, ಸ್ವಲ್ಪ ಡಿಫಿಕಲ್ಟ್ ಸೊಸೈಟಿ ಇರ್ಬೋದು, ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಮಾಡುವಂಥ ಸಿಚುವೇಶನ್ಸ್ ಇರ್ಬೋದು. ನಾವಿದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು ನಮ್ಮ ಎನರ್ಜಿನಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಆ ಒಂದು ಲೋ ವೈಬ್ರೇಷನಲ್ ಎನರ್ಜಿನ ರೇಸ್ ಮಾಡೋದಕ್ಕೆ. ಸೊ ಯು ಆರ್ ಆನ್ ಅ ಮಿಷನ್. ಪ್ರತಿಯೊಬ್ಬರು ಯಾರು ಸ್ಟಾರ್ ಸೀಡ್ಸ್ ಅಂತ ರೆಕಗ್ನೈಸ್ ಮಾಡ್ತೀರಾ ಅವರಿಗೆ ನೀವು ಸ್ಟಾರ್ ಸೀಡ್ಸ್ ಅಲ್ಲ ಅಂತ
ಅನ್ನಿಸ್ತಿದ್ರೇನು ಇದು ಯಾವುದು ನನಗೆ ಅಲ್ಲಿ ಅನ್ನಿಸ್ತಿಲ್ಲ, ನಾನು ಸ್ಟಾರ್ ಸೀಡ್ಸು ಅಲ್ವೋ ಗೊತ್ತಿಲ್ಲ, ದಟ್ ಈಸ್ ಟೋಟಲಿ ಫೈನ್. ನೀವು ರೆಕಗ್ನೈಸ್ ಮಾಡಬೇಕಂತಿಲ್ಲ, ನೀವು ಸ್ಟಾರ್ ಸೀಡ್ಸ್ ಆಗಬೇಕಂತಿಲ್ಲ. ಸ್ಟಾರ್ ಸೀಡ್ಸು ಬೇರೆಯವ್ರಿಗೂ ಏನು ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಅಂತಿಲ್ಲ. ಬಟ್ ಓವರ್ ಆಲ್ ಪ್ರತಿಯೊಬ್ಬರಿಗೂ ಈ ಮೆಸೇಜ್ ಬಂದು ನೀವಿಲ್ಲಿ ಬಂದಿರೋದು ನಿಮ್ಮ ಪ್ರೀತಿನ, ನಿಮ್ಮ ಲವ್ ಆ್ಯಂಡ್ ಲೈಟ್ನ ಆ್ಯಂಕರ್ ಮಾಡೋದಕ್ಕೆ, ಓವರ್ ಆಲ್ ಎನರ್ಜಿ ವೈಬ್ರೇಷನನ್ನು, ನಿಮ್ಮ ಎನರ್ಜಿ ವೈಬ್ರೇಷನನ್ನು ರೇಸ್ ಮಾಡ್ಕೊಳ್ಳೋದಕ್ಕೆ, ಪ್ರತಿಯೊಂದು ಸಿಚುವೇಶನಲ್ಲೂ ಪ್ರೀತಿನ ಹಂಚೋದಕ್ಕೆ, ಮತ್ತು ಆ ಪ್ರೀತಿಯಿಂದಾಗಿ ಓವರ್ ಆಲ್ ಎನರ್ಜಿನ ರಿಪ್ಪಲ್ ಎಫೆಕ್ಟ್ ಥರ ಓವರ್ ಆಲ್ ಎನರ್ಜಿ ಅರ್ತ್ ಎನರ್ಜಿನ ರೇಸ್ ಮಾಡೋದಕ್ಕೆ. ಸೊ ವಿ ಆರ್ ಆ್ಯಸ್ ಅ ಸ್ಟಾರ್ ಸೀಡ್ ಆರ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ನೀವು ಈ ಸಮಯದಲ್ಲಿ ಈ ಭೂಮಿ ಮೇಲೆ ಇರೋದು ಲೈಕ್ ಟು ಹೆಲ್ಪ್ ಅದರ್ಸ್, ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಕೂಡ, ಅವರ ಎನರ್ಜಿನ ರೇಸ್ ಮಾಡೋದಕ್ಕೆ ಕೂಡ, ಮತ್ತು ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅವರ ಲೈಫಲ್ಲಿ ಲೈಕ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಇದು ಯಾವುದನ್ನು ಡೈರೆಕ್ಟಾಗಿ ನೀವು ಮಾಡಬೇಕಂತಿಲ್ಲ. ನಿಮಗೆ ಗೊತ್ತಿಲ್ದಿರ ನೀವು ಎಷ್ಟೊಂದು ಹೆಲ್ಪ್ ಮಾಡ್ತಿರ್ತೀರ, ಜನರಿಗಿರ್ಬೋದು, ಭೂಮಿಗಿರ್ಬೋದು, ಆ್ಯನಿಮಲ್ಸ್ಗಿರ್ಬೋದು, ಯಾವುದೋ ಒಂದು ವಿಧವಾಗಿ ಯು ಆರ್ ಹಿಯರ್ ಟು ಸಪೋರ್ಟ್ ಮದರ್ ಅರ್ತ್. ಮತ್ತು ನೀವಿಲ್ಲಿ ಬ್ರಿಡ್ಜ್ ಕೂಡ, ಮತ್ತು ಅದನ್ನೇ ಲೈಕ್ ದಿಸ್ ಈಸ್ ಇಂಡಿಕೇಟಿಂಗ್ ದ ಬ್ರಿಡ್ಜ್ ಎನರ್ಜಿ. ಲೈಕ್ ನೀವು ಬಂದು ಅರ್ತ್ಗೂ ಹೆವೆನ್ಗೂ ಬ್ರಿಡ್ಜ್ ಇರೋ ಥರ ಎನರ್ಜೀಸ್ ಬಂದು ನಿಮ್ಮ ಥ್ರೂ ಮೂವ್ ಆಗುತ್ತೆ. ಸ್ಟಾರ್ ಕೋಡ್ಸ್ ಬಂದು ನಿಮ್ಮ ಥ್ರೂ ಮೂವ್ ಆಗಿ ಅರ್ತ್ಗೆ ಆ್ಯಂಕರ್ ಆಗುತ್ತೆ. ಸೊ ಏನೇ ಆದರೂ ಈ ಫ್ರಂಟ್ ಲೈನ್ ವಾರಿಯರ್ಸ್ ಅಂತಾರಲ್ಲ, ಫ್ರಂಟ್ ಲೈನಲ್ಲಿ ನಿಂತಿರ್ತಾರಲ್ಲ, ವಾರಿಯರ್ಸ್ ಇರ್ಬೋದು, ಸೋಲ್ಜರ್ಸ್ ಇರ್ಬೋದು, ಸ್ಟಾರ್ ಸೀಡ್ಸ್ ಆರ್ ಲೈಕ್ ಫ್ರಂಟ್ ಲೈನ್ ವಾರಿಯರ್ಸ್. ಫಸ್ಟು ಏನೇ ಬಂದ್ರೂ ಅವ್ರ ಥ್ರೂ ಪಾಸ್ ಆಗುತ್ತೆ. ಸೊ ಅವ್ರು ಬಂದು ಅದನ್ನು ಆ್ಯಂಕರ್ ಮಾಡ್ತಾರೆ ಭೂಮಿ ಮೇಲೆ, ಎಸ್ಪೆಷಲಿ ಸ್ಟಾರ್ ಕೋಡ್ಸ್, ಎನರ್ಜೆಟಿಕ್ ಕೋಡ್ಸ್. ಯಾಕೆಂದರೆ ನಿಮ್ಮ ಕೋಡ್ಸ್ ಬಂದು ಸ್ಟಾರ್ ಎನರ್ಜೀಸ್ಗೆ ಆಲ್ರೆಡಿ ಮ್ಯಾಚ್ ಆಗೋದ್ರಿಂದ ಫಸ್ಟು ನೀವು ಅದನ್ನು ರಿಸೀವ್ ಮಾಡಿ ಆಮೇಲೆ ಭೂಮಿ ಮೇಲೆ ಆ್ಯಂಕರ್ ಮಾಡೋದು, ದಟ್ ಈಸ್ ಒನ್ ಆಫ್ ಯೋರ್ ಮಿಷನ್. ಸೊ ನಿಮ್ಮ ಸ್ಟಾರ್ ಫ್ಯಾಮಿಲಿ ಬಂದು ಯು ಆರ್ ಹಿಯರ್ ಟು ಎಕ್ಸ್ಪ್ರೆಸ್ ಯುವರ್ ಹಾರ್ಟ್, ನಿಮ್ಮ ಹಾರ್ಟು, ನಿಮ್ಮ ಆರ್ಟ್, ಲೈಕ್ ART ಆರ್ಟ್, ನಿಮ್ಮ ಆರ್ಟ್ ಫಾರ್ಮ್ ಯಾವುದೇ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಈ ಭೂಮಿನ ಬ್ಯೂಟಿಫೈ ಮಾಡೋಕ್ಕೆ ಬಂದಿರೋದು, ಈ ಭೂಮಿಯಲ್ಲಿ ಬ್ಯೂಟಿನ, ಲವ್ನ ಹಿಡಿಯೋಕ್ಕೆ ಬಂದಿರೋದು. ನೀವು ಇದನ್ನು ಪೇಂಟಿಂಗಿಂದ ಮಾಡ್ಬೋದು, ಸಿಂಗಿಂಗಿಂದ ಮಾಡ್ಬೋದು, ಆ್ಯಕ್ಟಿಂಗಿಂದ ಮಾಡ್ಬೋದು, ಇಲ್ಲ ನೀವು ಮಾಡ್ತಾ ಇರೋ ಬಿಸ್ನೆಸ್ಸಿಂದ ಮಾಡ್ಬೋದು, ನೀವು ಮಾಡ್ತಾ ಇರೋ ಕಲೆಯಿಂದ ಮಾಡ್ಬೋದು, ಐ ಡೋಂಟ್ ನೋ, ಸ್ಪೀಕರ್ಸ್ ಇರ್ಬೋದು, ಮೋಟಿವೇಶ್ನಲ್ ಸ್ಪೀಕರ್ಸ್ ಇರ್ಬೋದು, ಕೌನ್ಸ್ಲರ್ಸ್ ಇರ್ಬೋದು. ಯು ಆರ್ ಕ್ರಿಯೇಟಿಂಗ್ ಆರ್ಟ್. ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಕಲೆ ಇರೋ ಥರ ನೀವು ಈ ಭೂಮಿನ ಬ್ಯೂಟಿಫೈ ಮಾಡೋಕ್ಕೆ ಬಂದಿದ್ದೀರಾ. ಪ್ರತಿಯೊಬ್ಬರೂ ಈ ರೀಡಿಂಗ್ನ ನೋಡ್ತಾ ಇರೋರು ಈ ಭೂಮಿಯಲ್ಲಿ ನಿಮ್ಮ ಪ್ರೀತಿನ, ನಿಮ್ಮ ಒಂದು ಬೆಳಕನ್ನು ಹಂಚೋಕ್ಕೆ ಬಂದಿದ್ದೀರಾ ಯೂಸಿಂಗ್ ಯೋರ್ ಆರ್ಟ್. ಈ ಕಲೆ ಯಾವುದೇ ಇರಲಿ, ನೀವು ಬರೀ ಜಸ್ಟ್ ಯುವರ್ ಎಕ್ಸಿಸ್ಟೆನ್ಸ್, ನಿಮ್ಮ ಎಕ್ಸಿಸ್ಟೆನ್ಸ್, ಈ ಭೂಮಿ ಮೇಲೆ ನೀವು ಏನು ಮಾಡಲಿಲ್ಲ, ಸುಮ್ಮನೆ ಭೂಮಿ ಮೇಲೆ ಇದ್ದೀವಿ ಅಂತ ಅಂದ್ರೂ ದಟ್ ಈಸ್ ಮೋರ್ ದ್ಯಾನ್ ಎನಫ್ ನಿಮ್ಮ ಲೈಫ್ ಪರ್ಪಸ್ನ ಫುಲ್ಫಿಲ್ ಮಾಡೋದಕ್ಕೆ. ಯಾಕೆಂದರೆ ನಿಮಗೆ ಗೊತ್ತಿಲ್ದಿರ ನೀವು ಆಲ್ರೆಡಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀರಾ. ದಟ್ ಈಸ್ ದ ಬ್ಯೂಟಿ. ನಾವು ತಿಳ್ಕೊಬೇಕಾಗಿಲ್ಲ ನಾವು ಸ್ಟಾರ್ ಸೀಡ್ಸ್ ಅಲ್ವಾ ಇದೆ, ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ನಮ್ಮ ಕೆಲಸ ನಾವು ಆಲ್ರೆಡಿ ಮಾಡ್ತಿದ್ದೀವಿ. ಬಟ್ ಈ ಒಂದು ರೀಡಿಂಗ್ ಮುಖಾಂತರ ನಿಮಗೆ ಅವೇರ್ನೆಸ್ ತರೋದಕ್ಕೆ, ಆ್ಯಕ್ಟಿವೇಟ್ ಮಾಡೋದಕ್ಕೆ ನಿಮ್ಮ ಸ್ಟಾರ್ ಸೀಡ್ DNA ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಅದನ್ನು ನಾವು ಕಾನ್ಷಿಯಸ್ಸಾಗಿ ಮಾಡಿದಾಗ ನಾವು ನಮ್ಮ ಬಗ್ಗೆ ನಮಗೆ ಇರೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ನಾವು ಯಾರಂತ ನಾವು ಕಂಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಈ ಭೂಮಿಯಲ್ಲಿ ನನಗೇನು ಬೆಲೆ ಇದೆ, ನಾನು ಏನೋ ಒಂದು ಕಾರ್ನರಲ್ಲಿ ನಾನು ಹೆಂಗೋ ಒಂದು ಇದ್ದೀನಿ ಅಂತ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀವಲ್ಲ, ಅದರಿಂದ ಆಚೆ ಬರೋದಕ್ಕೆ ಈ ಎನರ್ಜೀಸ್, ಈ ಇನ್ಫಾರ್ಮೇಷನ್ ಎಲ್ಲ ತುಂಬ ಉಪಯೋಗ ಆಗುತ್ತೆ. ಅಗೇನ್ ಈ ರೀಡಿಂಗ್ ಮಾಡ್ತಾ ಇರೋದು ಯಾರ ಈಗೋನು ಬೂಸ್ಟ್ ಮಾಡಿ ಯು ಆರ್ ಸ್ಪೆಷಲ್ ಅಂತ ಹೇಳೋದಕ್ಕಲ್ಲ. ಎಷ್ಟು ಜನ ಈ ಭೂಮಿ ಮೇಲಿರಲಿ, ಇಡೀ ಓವರ್ ಆಲ್ ಗ್ಯಾಲಕ್ಸಿ ಯೂನಿವರ್ಸಲ್ಲಿ ಯಾವುದೇ ಮೂಲೆಯಲ್ಲಿ, ಯಾವುದೇ ಪ್ಲ್ಯಾನೆಟಲ್ಲಿರಲಿ, ಎವ್ರಿಬಡಿ ಆರ್ ಸ್ಪೆಷಲ್, ಎವ್ರಿಬಡಿ ಆರ್ ಯೂನಿಕ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಮಿಷನ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕೆಲಸಗಳಿರುತ್ತೆ, ಅವ್ರು ಅದನ್ನು ಮಾಡ್ತಾ ಹೋಗ್ತಾರೆ. ಬಟ್ ಸ್ಟಾರ್ ಸೀಡ್ಸ್ ಆಗಿ ನಿಮ್ಮ ಕೆಲಸ ಏನು ಅಂತ ಮಾತ್ರನೇ ಇದು ಇನ್ಫಾರ್ಮೇಟಿವ್ ವಿಡಿಯೋ, ಮತ್ತು ನಮ್ಮ ಸ್ಟಾರ್ ಫ್ಯಾಮಿಲಿಯಿಂದ ಮೆಸೇಜಸ್ ಇದು. ಸೊ ಓವರ್ ಆಲ್ ನಮಗೆ ಇವತ್ತು ಬಂದು ನಮಗೆ ಅವೇರ್ನೆಸ್ನ, ಇನ್ಫಾರ್ಮೇಷನ್ನ ಮತ್ತು ನಮ್ಮ ಸ್ಟಾರ್ ಎನರ್ಜೀಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೋಸ್ಕರ ಈ ರೀಡಿಂಗು ಮತ್ತು ಇವತ್ತಿನ ಇನ್ಫಾರ್ಮೇಷನು. ಸೊ ನೀವು ಆದಷ್ಟು ಖುಷಿಯಾಗಿದ್ದಷ್ಟು, ಆದಷ್ಟು ನಿಮಗೆ ಮನಸ್ಸಿಗೆ ಅಲೈನ್ ಆಗಿರೋದನ್ನ ಮಾಡಿದಷ್ಟು, ಆರ್ಟ್, ಕ್ರಿಯೇಟಿವ್, ತುಂಬ ಕ್ರಿಯೇಟಿವ್ ಪ್ರತಿಯೊಬ್ಬರು ಇಲ್ಲಿ. ನೀವು ಬರೀ ಹೌಸ್ ವೈಫ್ ಆಗಿದ್ರೂ ಪರವಾಗಿಲ್ಲ, ಯು ಆರ್ ವೆರಿ ವೆರಿ ಕ್ರಿಯೇಟಿವ್. ನೀವು ಮನೆ ನೋಡ್ಕೊಳ್ಳೋ ಶೈಲಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋ ಶೈಲಿ ಇರ್ಬೋದು, ನೀವು ಬರೀ ಗ್ರಾಸರಿ ಶಾಪಿಂಗ್ ಮಾಡೋ ಅಂಥ ಒಂದು ಸ್ಟೈಲ್ ಇರ್ಬೋದು,
ಹೇಳ್ಬೋದು. ಯು ಆರ್ ವೆರಿ ವೆರಿ ಸ್ಪೆಷಲ್. ಪ್ರತಿ ಒಂದರಲ್ಲೂ ನಿಮ್ಮ ಲವ್ನ, ನಿಮ್ಮ ಲೈಟ್ನ ಇನ್ಫ್ಯೂಸ್ ಮಾಡಿ ಈ ಭೂಮಿನಲ್ಲಿ ಎನರ್ಜಿನ ರೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಟು ಈಚ್ ಒನ್ ಆಫ್ ಯು. ಪ್ರತಿಯೊಬ್ಬರಿಗೂ ವಿ ಥ್ಯಾಂಕ್ ಯು. ನಿಮ್ಮ ಮೇಲೆ ನಿಮಗೆ ಕಂಪ್ಲೀಟಾಗಿ ನಂಬಿಕೆ ಇದ್ದು ನೀವೇ ವಾಲಂಟಿಯರ್ ಆಗಿ ನಾವು ಭೂಮಿ ಮೇಲೆ ಹೋಗ್ತೀವಿ, ಎನರ್ಜಿನ ರೇಸ್ ಮಾಡ್ತೀವಿ, ಹಾಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಭೂಮಿನ, ಹಾಗೆ ನಮ್ಮ ಕಾರ್ಮಿಕ್ ಎನರ್ಜೀಸ್ನ ರಿಲೀಸ್ ಮಾಡ್ತೀವಿ, ಇದೆಲ್ಲ ಇಂಟೆನ್ಷನ್ಸ್ ಇಟ್ಕೊಂಡು ಭೂಮಿ ಮೇಲೆ ಹೋಗಿದ್ದೀರಾ. ಆ್ಯಂಡ್ ಯು ಆರ್ ಡೂಯಿಂಗ್ ಅ ಫಂಟ್ಯಾಬುಲಸ್ ಜಾಬ್, ಅಮೇಝಿಂಗ್ ಜಾಬ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಸ್ಟಾರ್ ಸೀಡ್ ಫ್ಯಾಮಿಲಿಯಿಂದ, ಸ್ಟಾರ್ ಕೌನ್ಸಿಲಿಂದ, ಸ್ಟಾರ್ ಗಲ್ಯಾಕ್ಟಿಕ್ ಫೆಡರೇಷನಿಂದ, ಗ್ಯಾಲಾಕ್ಟಿಕ್ ಫ್ಯಾಮಿಲಿಯಿಂದ ವಿ ಥ್ಯಾಂಕ್ ಯು. ಯು ಆಲ್ ಆರ್ ಪವರ್ಫುಲ್, ಯು ಆಲ್ ಆರ್ ವಾರಿಯರ್ಸ್, ಯು ಆಲ್ ಆರ್ ಸೋಲ್ಜರ್ಸ್, ಯು ಆಲ್ ಆರ್ ಪವರ್ ಹೌಸ್ ಆಫ್ ಲವ್ ಆ್ಯಂಡ್ ಲೈಟ್. ಪ್ರತಿಯೊಬ್ಬರು ಪ್ರೀತಿಯ ಬೆಳಕಿನ ಪವರ್ ಹೌಸು ನೀವು. ಪ್ರತಿಯೊಬ್ಬರು ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಯು ಆಲ್ ಅ ಬ್ಯೂಟಿಫುಲ್ ಶೈನಿಂಗ್ ಟ್ವಿಂಕ್ಲಿಂಗ್ ಸ್ಟಾರ್ಸ್. ಆಲ್ ರೈಟ್, ಅದು ಇವತ್ತಿನ ಮೆಸೇಜಸ್ಸು ಮತ್ತು ಇನ್ಫಾರ್ಮೇಷನು. ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ. ಐ ಆಮ್ ಟೇಕಿಂಗ್ ಅ ರಿಸ್ಕ್ ಹಿಯರ್ ಈ ವಿಡಿಯೋ ಹಾಕೋದಕ್ಕೆ, ಬಿಕಾಸ್ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ರೆಸನೇಟ್ ಆಗುತ್ತೆ, ಹೆಂಗೆ ಅನಿಸುತ್ತೆ ಅಂತ. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ರೆಸನೇಟ್ ಆಗ್ತಾ ಇದೆಯಾ, ಯು ಫೀಲಿಂಗ್ ಲೈಕ್ ಯು ಆರ್ ಅ ಸ್ಟಾರ್ ಸೀಡ್ ಅಂತ ಹೇಳಿ. ಇಫ್ ಯು ಆರ್ ಅ ಸ್ಟಾರ್ ಸೀಡ್ ಕೆಳಗಡೆ ಕಮೆಂಟ್ ಮಾಡಿ, ಐ ಥಿಂಕ್ ಐ ಆಮ್ ಅ ಸ್ಟಾರ್ ಸೀಡ್ ಆರ್ ಐ ನೋ ಐ ಆಮ್ ಅ ಸ್ಟಾರ್ ಸೀಡ್ ಅಂತ ಹೇಳಿ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ಮೆಸೇಜಸ್ಸು ಮತ್ತು ಇನ್ಫಾರ್ಮೇಷನು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ದ ಪವರ್ ಹೌಸ್ ಆಫ್ ಲವ್ and light. Love you all. Take very good care of yourself. Bye bye.